ಇನ್ನು ಡ್ರಗ್ಸ್ ವಿರುದ್ಧ ವಿದ್ಯಾರ್ಥಿಗಳಿಗೆ ಪೊಲೀಸರ ಜಾಗೃತಿ ಪಾಠವನ್ನ ಮಾಡಲಾಗಿದೆ. ಪಾವಗಡದಲ್ಲಿ ಮಾದಕ ದ್ರವ್ಯ ವಿರೋಧಿ ಜಾಥಾವನ್ನ ಏರ್ಪಾಡು ಮಾಡಲಾಗಿರುವಂತದ್ದು. ಬಾಲ್ಯ ವಿವಾಹ ತಡೆ ಹಾಗೆ ಕಾನೂನು ಅರಿವನ್ನ ಈ ಸಂದರ್ಭದಲ್ಲಿ ಮೂಡಿಸ್ತಾ ಇರುವಂತದ್ದು. ಅಪ್ರಾಪ್ತ ಚಾಲನೆ ವಿರುದ್ಧ ಪೊಲೀಸರು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ನೀಡಿದ್ದಾರೆ ವಿದ್ಯಾರ್ಥಿಗಳಿಗೆ. ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದ ನಡೆಸಿದಂತಹ ಅಧಿಕಾರಿಗಳು ನಶೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಯುವ ಜನತೆಗೆ ಕರೆಯನ್ನ ನೀಡಲಾಗಿದೆ. ಈ ಸಂದರ್ಭದಲ್ಲಿ ಹೆಲ್ಮೆಟ್ ಮತ್ತು ಸಂಚಾರ ನಿಯಮಗಳ ಮಹತ್ವದ ತಿಳುವನ್ನ ಈ ಸಂದರ್ಭದಲ್ಲಿ ಕೊಟ್ಟಿರುವಂತದ್ದು. ಡ್ರಗ್ಸ್ ಬಾಲ್ಯ ವಿವಾಹ ವಿರೋಧಿ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಲೇಜು ವಿದ್ಯಾರ್ಥಿಗಳಿಗೆ ಪೊಲೀಸ್ ಇಲಾಖೆಯಿಂದ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಮಾದಕ ದ್ರವ್ಯ ವಿರೋಧಿ ಅಭಿಯಾನಕ್ಕೆ ವಿದ್ಯಾರ್ಥಿಗಳಿಂದ ಉತ್ತಮ ಸ್ಪಂದನೆಯೂ ಕೂಡ ಸಿಕ್ಕಿದೆ. ಬಾಲ್ಯ ವಿವಾಹ ತಡೆ ಕುರಿತು ಕಾನೂನು ಅರಿವು ಮೂಡಿಸಿದಂತಹ ಅಧಿಕಾರಿಗಳು ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಡ್ರಗ್ಸ್ ಬಾಲ್ಯ ವಿವಾಹ ಹಾಗೂ ಅಪ್ರಾಪ್ತ ಚಾಲನೆ ವಿರುದ್ಧ ಪೊಲೀಸರ ವಿಶೇಷ ಅಭಿಯಾನವನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಬೆಳೆಸುವಂತಹ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನ ಪಾವಗಡದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಮಾದಕ ವ್ಯಸನದಿಂದ ಆರೋಗ್ಯ ಹಾಗೂ ಭವಿಷ್ಯ ಹಾಳಾಗ್ತದೆ ಅಂತ ವಿದ್ಯಾರ್ಥಿಗಳಿಗೆ ಎಚ್ಚರಿಕೆಯನ್ನ ನೀಡಿರುವಂತದ್ದು. ಇನ್ನು ಬಾಲ್ಯ ವಿವಾಹವು ಕಾನೂನು ಬಾಹಿರ ಅಪರಾಧ ಅಂತ ಅಧಿಕಾರಿಗಳು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಸ್ಪಷ್ಟನೆಯಾಗಿ ತಿಳಿಸಿದ್ದಾರೆ. ಅಪ್ರಾಪ್ತ ವಯಸ್ಸಿನಲ್ಲಿ ವಾಹನ ಚಾಲನೆ ಹಾಗೆ ಜೀವಕ್ಕೆ ಅಪಾಯ ಅಂತ ಸಂದೇಶವನ್ನ ಕೊಟ್ಟಿದ್ದಾರೆ. ಪೋಷಕರು ಮಕ್ಕಳ ಮೇಲೆ ಹೆಚ್ಚಿನ ನಿಗಾ ವಹಿಸುವಂತೆ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಧಿಕಾರಿಗಳು. ಹಾಗೆ ವಿದ್ಯಾರ್ಥಿಗಳೊಂದಿಗೆ ನೇರ ಸಂವಾದವನ್ನ ನಡೆಸಿದಂತಹ ಪೊಲೀಸ್ ಅಧಿಕಾರಿಗಳು ಸಂಚಾರ ನಿಯಮಗಳ ಪಾಲನೆ ಕುರಿತು ವಿಶೇಷವಾಗಿ ಅರಿವನ್ನ ಮೂಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ, ನೋಡೋಣ. ಮರ್ಡರ್ ಮಾಡಿದಲ್ಲಿ 14 ವರ್ಷಗಳ ಶಿಕ್ಷೆ ಇರಬಹುದು. ಆದರೆ ಇದರಲ್ಲಿ ಮಿನಿಮಮ್ ಎಷ್ಟು ಸೇವನೆ ಮಾಡಿದಕ್ಕೆ 1 ವರ್ಷ ಪನಿಷ್ಮೆಂಟ್. ಸೇವನೆ ಸ್ಮಾಲ್ ಕ್ವಾಂಟಿಟಿನ ಸೇವನೆ ಮಾಡಿದ್ರು ಕೂಡ ಜಾಸ್ತಿ ಏನಾದರೂ ಸಿಕ್ಕುವಾಗಲೇ ಇದು ಟೋಟಲ್ 20 ವರ್ಷಗಳ ಪನಿಷ್ಮೆಂಟ್ ಇದೆ. ಹೈಯೆಸ್ಟ್ ಪನಿಷ್ಮೆಂಟ್ 20 years. ಫೈನ್ ಆಗಿದೆ 1 ಲಕ್ಷದಿಂದ 20 ಲಕ್ಷದಿಂದ ಮತ್ತೆ ರಿಪೀಟೆಡ್ 40 lakhs ತನಕ ಇದೆ ಪನಿಷ್ಮೆಂಟ್. ಫೈನ್ ಇದ್ದು ದುಡ್ಡು ಹಣ ಮತ್ತೆ ಶಿಕ್ಷೆ ಎರಡೂ ಕೂಡ ಈ ಇದರಲ್ಲಿದೆ. ದಯವಿಟ್ಟು ನೋಡಿ, ನೀವು ವೆಹಿಕಲ್ ಫೈನ್ ಹಾಕಿ ವೆಹಿಕಲ್ ಡ್ರೈವಿಂಗ್ ಮಾಡೋದಕ್ಕೆ ಹೌದಲ್ಲ, ಇದಕ್ಕೆ ಫೈನ್ ಇಲ್ಲ, ಶಿಕ್ಷೆನೆ. ದಯವಿಟ್ಟು ಮಕ್ಕಳ ಹೇಳಿದ್ದೇವೆ. ಈ ಡ್ರಗ್ಸ್ ಬಗ್ಗೆ ಹೇಗೆ ಹೇಳ್ಬೋದು ಅಂದ್ರೆ, ಇದು ನಿಮ್ಮ ಮಾನಸಿಕ ಖಿನ್ನತೆಯನ್ನು ಹೊರಡಿಸ್ತದೆ. ಏನಾಗ್ತದೆ, ಖಿನ್ನತೆ ಹೊರಗಡೆ ಕಂಡೀಷನ್ ಇರೋದು. ಯಾರು ಮಾನಸಿಕ ಖಿನ್ನತೆ ಇರುತ್ತೋ ಅವರಿಗೆ ಕಂಡೀಷನ್ ಅಂತ ತಯಾರಿಸಿದ್ವಿ. ಅದನ್ನ ಹೆಚ್ಚಾಗಿ ಉಪಯೋಗಿಸಿದ ಉಲ್ಟಾಗಿ ನಮಗೆ ಖಿನ್ನತೆಯನ್ನು ಸ್ಟಾರ್ಟ್ ಮಾಡೋದು. ಚೆನ್ನಾಗಿರೋರು ಬೇಕಾಗ್ತದೆ. ಹಾಗಾಗಿ ದಯವಿಟ್ಟು ಈ ಸಬ್ಸ್ಟೆನ್ಸ್ ಬಗ್ಗೆ ನೀವು ಏನು ಅಂತ ತಿಳ್ಕೊಳ್ಳಬೇಕಾಗಿಲ್ಲ. ಆದರೆ ಇದರಿಂದ ನಮಗೆ ದೈಹಿಕವಾಗಿ, ಆರ್ಥಿಕವಾಗಿ ಮತ್ತೆ ನಮ್ಮ ಎಜುಕೇಶನ್ ಪರವಾಗಿ ಎಲ್ಲದಕ್ಕೂ ತೊಂದರೆ. ಏನಾಗುತ್ತೆ, ಇದನ್ನ ಅಡಿಕ್ಷನ್ ಅಂತ ಏನಾಗುತ್ತೆ, ನಿಮಗೆ ಮೊಬೈಲ್ ಅಡಿಕ್ಷನ್ ಇದೆ ಹೌದಾ? ಮೊಬೈಲ್ ಅಡಿಕ್ಷನ್ ಈಗ ನಾನು 4 ಸತಿ ನೋಡಿದೆ, ನಾವು ಅಡಿಕ್ಷನ್ಗೆ ಸೇರಿದ್ದಾರೆ. ಯಾವ ತರ ಅಂದ್ರೆ ಅದೆಲ್ಲ ಮೆಸೇಜ್ ಬರ್ತಾ ಇರ್ತಾರೆ, ನೋಡಿ ಅದರಲ್ಲೂ ತೊಂದರೆ ಮಾಡ್ಕೊಂಡು ಇದು ಎಡಿಕ್ಷನ್ ಏನಾಗುತ್ತೆ, ಒಂದಾದ್ಮೇಲೆ ಒಂದು ಏನಾಗುತ್ತೆ, ನೀವು ಅದು ತುಂಬಾ ಚೆನ್ನಾಗಿದೆ ಅಂತ ತಗೋತೀವಿ. 2ನೇ ದಿನ ಖುಷಿ ತಗೋತೀವಿ, 3ನೇ ದಿನ ಫ್ರೆಂಡ್ ಬಂದಾಗ ತಗೋತೀವಿ, 4ನೇ ದಿನ ನಿಮ್ಮ ಖುಷಿಗೆ ಆಮೇಲೆ ನಿಮಗೆ ಅದು ಅಡಿಕ್ಷನ್, ನಿಮ್ಮನ್ನ ಅದು ನಿಮ್ಮ ನೋಡಿದ್ದೀರ. ಇಲ್ಲಿ ನಾವು ಭಾಗದಲ್ಲಿ ಇದ್ದಾಗೆ ಇಲ್ಲಿ ಏನು ಡ್ರಗ್ಸ್ ಇದ್ರ ಬಗ್ಗೆ ಕಡಿಮೆ ಇಲ್ಲ ಅಂತಲ್ಲ, ಆದರೆ ಕುಡಿದು ಗಲಾಟೆ ಮಾಡುವಂತ